ಮದುವೆ ಅಂತಂದರೆ ಎಲ್ಲರೂ ಕೂಡ ಬ್ಯುಸಿಯಾಗಿರ್ತಾರೆ. ಆದರೆ ಇಲ್ಲಿ ನಮ್ಮ ಜೊತೆಗೆ ವರ ಮಾತನಾಡೋದಕ್ಕೆ ರೆಡಿಯಾಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಹಾಯ್ ಸರ್, ನಮಸ್ಕಾರ. ಹೇಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಾವು ಮದುವೆ ಆಗಿಂತ ಮುಂಚೆನೇ ಆಲ್ರೆಡಿ ಒಂದ್ಸಲ ಇಂಟರ್ವ್ಯೂ ಮಾಡಿಬಿಟ್ಟಿದ್ದಾರೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಥರ. ಹೇಗನ್ನಿಸ್ತು ನಿಮ್ಮನ್ನು ಕೇಳೋದು ನಾವು ಇವಾಗ? ತುಂಬ ಚೆನ್ನಾಗಿದೆ. ಓಕೆ, ಸೊ ಟ್ರೈಲರ್ ರಿಲೀಸ್ ಆಗಿದೆ. ಆಬ್ವಿಯಸ್ಲಿ ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತೀರಾ. ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಸಿನಿಮಾದ ಪ್ರತಿಯೊಂದು ಸಾಂಗ್ ಬರಬೇಕಾದ್ರೂ ಈ ಸಾಂಗ್ ಇನ್ನೂ ಚೆನ್ನಾಗಿದೆ ಅಲ್ವಾ, ಈ ಸಾಂಗ್ ಇನ್ನೂ ಚೆನ್ನಾಗಿದೆ ಅಲ್ವಾ ಅಂತ ಯಾವ ಥರ ಫೀಲ್ ಆಗ್ತಾ ಇರುತ್ತೋ, ಸೊ ಅದೇ ಥರ ನನಗೆ ಇಷ್ಟು ದಿವಸ ಟೀಸರ್ ಚೆನ್ನಾಗಿ ಮಾಡಿದ್ದಾರೆ, ಏನೋ ಬೇರೆ ಥರ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವತ್ತು ಟ್ರೈಲರ್ ನೋಡಿದ್ಮೇಲೆ ಕರೆಕ್ಟ್ ಸಿನಿಮಾದಲ್ಲಿ ಇರುವಂಥ ಕಾಂಟೆಂಟನ್ನೇ ಇಲ್ಲಿ ಬಿಟ್ಟಿದ್ದಾರೆ ಇವಾಗ ಟ್ರೈಲರಲ್ಲಿ ಅನ್ನೋ ಥರ ಅನ್ನಿಸ್ತು. ಆ್ಯಂಡ್ ವೆರಿ ಪವರ್ ಪ್ಯಾಕ್ಡ್ ಟ್ರೈಲರ್. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರತೀಕ್, ಮೈ ಡಿಯರ್ ಫ್ರೆಂಡ್. ಸಕ್ಕದಾಗಿ ಟ್ರೈಲರ್ ಕಟ್ ಮಾಡಿದ್ದೀರಾ. ಆ್ಯಂಡ್ ನಾನು ಕೂಡ ಇವಾಗ ಕುತೂಹಲದಿಂದ ನಿಮ್ಮ ಥರನೇ ಕಾಯ್ತಾ ಇದ್ದೀನಿ ಆಗಸ್ಟ್ 22ನೇ ತಾರೀಕಿಗೆ ನಮ್ಮ ಸಿನಿಮಾದ ರಿಲೀಸ್ಗೆ. ಓಕೆ, ರಿಷಬ್ ಶೆಟ್ಟಿ ಸರ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ಬರೋಕ್ಕಾಗ್ತಾ ಇರಲಿಲ್ಲ, ಒಂದು ಮೆಸೇಜ್ ಕಳಿಸಿದ್ದಾರೆ. ಅವ್ರ ಒಂದು ಮೆಸೇಜ್ ನಿಮಗೆ ಏನು ಅನ್ನಿಸ್ತಾ ಇದೆ? ಇಲ್ಲ ಅಂದರೆ ರಿಷಬ್ ಸರ್ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಇವತ್ತಿಂದ ಅಂತಲ್ಲ ಅವತ್ತಿಂದನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ತಿದ್ದಿದ್ದಾರೆ, ತೀಡಿದ್ದಾರೆ, ಸರಿಯಾದ ದಾರಿನ ತೋರಿಸಿದ್ದಾರೆ. ಆ್ಯಂಡ್ ಇವತ್ತು ಕೂಡ ನಡೀತಾ ಇರುವಂಥ ದಾರಿಯಲ್ಲಿ ಸಪೋರ್ಟಾಗಿ ನಿಂತು ನಮ್ಮ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡಿಕೊಟ್ಟಿದ್ದೀರಾ. ಸೊ ರಿಷಬಣ್ಣ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ವಾಯ್ಸನ್ನು ಕೇಳಿ ಆ್ಯಂಡ್ ದ ವೇ ಯು ವಿಶ್ಡ್ ದ ಎಂಟೈರ್ ಟೀಮ್, ಸೊ ಅದೊಂಥರ ಬ್ಲೆಸ್ಸಿಂಗೇ ನಮಗೆ. ಯಾಕಂದರೆ ಈಸ್ ಅ ಡಿವೈನ್ ಸ್ಟಾರ್. ಸೊ ಆ ಡಿವೈನ್ ಸ್ಟಾರ್ ಮಾತಲ್ಲಿ ಒಂದು ತೂಕ ಇರುತ್ತೆ, ಒಂದು ಬ್ಲೆಸ್ಸಿಂಗ್ ಇರುತ್ತೆ. ಸೊ ಆ ಬ್ಲೆಸ್ಸಿಂಗ್ ಇವತ್ತು ನಮಗೆ ಸಿಕ್ಕಿದೆ. ಆ್ಯಂಡ್ ನೋಡೋಣ. ಓಕೆ, ಟ್ರೈಲರ್ನ ಗಮನಿಸಿದಾಗ ಒಂದು ಡೈಲಾಗ್ನ ಹೇಳಿದ್ದೀರಾ, ಹುಡುಗಿರಂದ್ರೆ ಏನೇನೋ ಅನ್ನಿಸುತ್ತೆ ಅಂತ. ಏನು ಅನಿಸುತ್ತೆ? ಅದು ಎಲ್ಲ ಹುಡುಗರಿಗೆ ಏನು ಅನಿಸುತ್ತೋ ನಮಗೂ ಅದೇ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಇವಾಗಲೇ ಹೇಳ್ಬಿಟ್ರೆ ಸಿನಿಮಾದಲ್ಲಿ ಏನು ಅನಿಸುತ್ತೆ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಮಜಾ ಇರಲ್ಲ. ಸೊ ವೆಯ್ಟ್ ಮಾಡಿ ಹುಡುಗಿನ ನೋಡಿದ್ರೆ ಸೂರ್ಯ ಕ್ಯಾರೆಕ್ಟರ್ಗೆ ಏನು ಅನಿಸುತ್ತೆ ಅನ್ನೋದು ನಾಲ್ಕು ಹೇಳ್ತೀವಿ.